ಚಿಕ್ಕದು ಅಂತಿದ್ದೀರಲ್ರಿ, ತಲೆಗೆ ಬೇರೆ ಬ್ಯಾಂಡೇಜ್ ಹಾಕೊಂಡ್ ಬಂದಿದ್ದೀರಾ. ನನಗೇನು ಆಗಿಲ್ಲ ಜಾನಕಿ. ದೇವ್ರ ದಯದಿಂದ ನೀವು ಕ್ಷೇಮವಾಗಿ ಹಿಂತಿರುಗಿ ಬಂದ್ರಿ. ಅಲ್ಲಿ ನಿಮ್ಗೆ ಏನ್ ತೊಂದರೆ ಆಗಿದೆಯೋ ಏನು ಅಂತ ನಾನು ಎಷ್ಟು ಹೆದರ್ಕೊಂಡ್ಬಿಟ್ಟಿದೆ ಗೊತ್ತಾ. ಸಮಸ್ಯೆಗಳನ್ನ ಹುಷಾರಾಗಿ ಬಗೆಹರಿಸಬೇಕು. ಹಿಂಸೆಗೆ ಆಗುವಷ್ಟು ಹೊತ್ತು ದೂರನೇ ಉಳಿಬೇಕು. ಇಷ್ಟಕ್ಕೂ ಅವ್ರು ಯಾಕೆ ನಿಮ್ಮನ್ನು ಹೊಡಿಬೇಕು ಅಂತ ನೋಡ್ತಾ ಇದ್ದಾರೆ? ಒಬ್ರು ಒಂದು ಒಳ್ಳೆ ಕೆಲಸ ಮಾಡುವಾಗ ಅದನ್ನ ಇಷ್ಟಪಡದೇ ಇರೋರು, ಆ ಒಳ್ಳೇದ್ರಿಂದ ಇನ್ನೊಬ್ರಿಗೆ ನಷ್ಟ ಆಗತ್ತೆ ಅಂತ ಅನ್ಕೊಳ್ಳೋರು ಇರ್ತಾರಲ್ವಾ ಜಾನಕಿ. ಇವ್ರಿಗೆ ರಾಜಿಯಿಂದ ಆಗಿರೋಂಥ ಕಷ್ಟ ಏನು ನಷ್ಟ ಏನು ಅಂತ ತಿಳ್ಕೊಳಕ್ಕೆ ಹೋಗಿದ್ದೆ. ಆದ್ರೆ ಅವನಲ್ಲಿರ್ಲಿಲ್ಲ. ಇದ್ದಿದ್ರೆ ಅವನಿಗಲ್ಲೇ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದೆ. ಈಗ ಅವನು ಯಾರು ಅಂತ ಗೊತ್ತಾಯ್ತಲ್ಲ. ಇನ್ನೊಂದ್ಸಲ ಅವನು ರಾಜಿ ತಂಟೆಗೆ ಬರ್ದಿರೋ ಹಾಗೆ ಅವನನ್ನು ಹೇಗ್ ತಡಿಬೇಕು ಅಂತ ನನಗೆ ಗೊತ್ತು. ನಾನು ನೋಡ್ಕೋತೀನಿ ಬಿಡು ಜಾನಕಿ. ದೊಡ್ಡಪ್ಪ, ಅವ್ರ ಆಟಕ್ಕೆ ಫುಲ್ ಸ್ಟಾಪ್ ಹಾಕ್ಬೇಕು ಅಂದ್ರೆ ನೀವ್ ಎಲೆಕ್ಷನ್ ಅಲ್ಲಿ MLA ಆಗಿ ನಿಂತ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಈ ಊರ್ನ ರಾಜಿನ ಯಾರು ಕಾಪಾಡ್ತಾರೆ ದೊಡ್ಡಪ್ಪ? ನಮ್ ರಾಜಿ ಈ ಕೆಲ್ಸಕ್ಕೆ ಸೇರ್ದಾಗಿಂದನು ನಾನು ಒಂದು ದಿನ ಕೂಡ ಕಣ್ಮುಚ್ಚಿ ನಿದ್ರೆ ಮಾಡಿದ್ದಿಲ್ಲ. ರಾಜಿ ಮಾಡ್ತಿರೋದು ಎಂಡೋನ್ಮೆಂಟ್ ಆಫೀಸರ್ ಕೆಲ್ಸ ಅಲ್ವಾ ದೊಡ್ಡಮ್ಮ? ಅವಳನ್ನ ದೇವ್ರೇ ನೋಡ್ಕೋತಾರೆ. ನಾವು ಭಯ ಪಡೋ ಅವಶ್ಯಕತೆ ಇಲ್ಲ. ಆದ್ರೆ ಅವಳ ಕೆಲ್ಸನೇ ಅವಳ ಜೀವಕ್ಕೆ ಅಪಾಯ ತಂದಿರ್ತಾ ಇದೆಯಲ್ಲಮ್ಮ. ಅವನನ್ನ ನೋಡ್ಕೊಳ್ಳೋದಕ್ಕೆ ನಾನಿದೀನಲ್ವಾ ಜಾನಕಿ, ನೀನೇನು ಭಯ ಪಡಬೇಡ. ಅಲ್ಲರಿ, ಎಲ್ಲ ಸಂದರ್ಭಗಳಲ್ಲೂ ನಮ್ಮ ಒಳ್ಳೆತನ ಕೆಲ್ಸಕ್ಕೆ ಬರೋದೇ ಇಲ್ಲ ಅಲ್ವಾ? ನೀವು ಅಧಿಕಾರದಲ್ಲಿದ್ರೆ ಮಾತ್ರನೇ ನಾವ್ ಏನನ್ನಾದ್ರೂ ಮಾಡೋಕ್ ಸಾಧ್ಯ.